ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ಕಾದಂಬರಿ ಆರ್ಜೆ NPR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಫಾರಂ ಕೋಳಿ ಮೊಟ್ಟೆ ಕೋಳಿನಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1.5 kg ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಈರಿನೂ ಮತ್ತು ಮೊಟ್ಟೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆ ಕೋಳಿನ. ಯಾಕಂದರೆ ಮೊಟ್ಟೆನೂ ಮತ್ತು ಈರಿ ಬೇಗ ಬೆಂದ್ಬಿಡುತ್ತೆ. ಫಸ್ಟೇ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದ್ರ ಜೊತೆಗೆ. ಅನ್ನೋಕ್ಕೋಸ್ಕರ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕಡಲೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಮತ್ತು ಒಂದು 5 ಕಾಳು ಮೆಣಸು, ಚಕ್ಕೆ, ಲವಂಗ ಒಂದು 4 ಪೀಸ್ ತೊಗೊಂಡಿದ್ದೀನಿ. ಚಕ್ಕೆ ಒಂದು 2 ಇಂಚ್ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಗಸಗಸೆ, ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 1.5 ಟೊಮೊಟೊ ಮತ್ತು 3 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಒಂದು ಅರ್ಧ ಟೊಮೊಟೊ, ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ಸಪ್ರೇಟು. ಯಾಕಂದರೆ ಇದು ಒಗ್ಗರಣೆಗೆ ಹಾಕ್ಕೊಬೇಕು. ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಟೊಮೊಟೊನಲ್ಲಿ 1.5 ಟೊಮೊಟೊ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಅರ್ಧ ಟೊಮೊಟೊ ಇಲ್ಲಿ ಚಿಕನ್ಗೆ ಹಾಕೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಜಜ್ಜಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಬೇಕು. ನೀವು ಬರೀ ಒಗ್ಗರಣೆಗೆ ಈರುಳ್ಳಿ ಕೂಡ ಸಹ ಹಾಕೋಬೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಿ ಕಲರ್ ಚೇಂಜ್ ಆಗಿದೆ. ಮತ್ತು ಈಗ ತೊಳೆದಿರೋ ಅಂಥ ಫಾರಂ ಮೊಟ್ಟೆ ಕೋಳಿನ ಹಾಕ್ಕೊತಾ ಇದ್ದೀನಿ. ಈ ಹಸಿ ಸ್ಮೆಲ್ ಹೋಗೋವರೆಗೂ ಚಿಕನ್ನ ಚೆನ್ನಾಗಿ ಹುರ್ಕೊಬೇಕು. ನೀಟಾಗಿ ಒಂದ್ಸಲ ಎಲ್ಲ ಹುರ್ಕೊಂಡು ಮಧ್ಯ ಒಂದು 3 ನಿಮಿಷ 4 ನಿಮಿಷಕ್ಕೆ ಒಂದ್ಸಲ ಮಿಕ್ಸ್ ಮಾಡ್ಕೊತೀರ. ಆ ಸ್ಮೆಲ್ಲೆಲ್ಲ ಕೂಡ ಹೋಗುತ್ತೆ. ಮತ್ತು ಈಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈಗಲೇ ಒಂದು ಸೈಡು ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಬೇಕು. ಈಗ ಅರ್ಧ ಟೊಮೊಟೊ ಹಾಕಿದ್ದೀನಿ ಸಣ್ಣದಾಗಿ ಹಚ್ಚಿ. ಮತ್ತು ಪುದೀನ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ನೀವು ಮಸಾಲೆ ರುಬ್ಬೋದಕ್ಕೆ ಜಾಸ್ತಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಈಗ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಹುರಿದಾದ್ಮೇಲೆ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಅಷ್ಟೇ ಒಂದು ಸಲ ಮಿಕ್ಸ್ ಮಾಡಿ ಕಾದಿರೋ ಅಂಥ ಬಿಸಿ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಮೊಟ್ಟೆ ಕೋಳಿ ಸಾಂಬಾರು ನಾಟಿ ಕೋಳಿ ಥರನೇ ಟೇಸ್ಟ್ ಕೊಡುತ್ತೆ. ಮಾಡೋ ವಿಧಾನ ಒಂದು ಕರೆಕ್ಟಾಗಿದ್ದರೆ ಸಾಂಬಾರು ಸಖತ್ತಾಗಿ ಬರುತ್ತೆ. ಮತ್ತು ಇಲ್ಲಿ ಎಷ್ಟು ಬೇಕೋ ಅಷ್ಟು ಚಿಕನ್ ಮುಳುಗೋಷ್ಟು ನೀರು ಹಾಕಿ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನೀಗ ಹಚ್ಚಿ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಬೇಯೋದಕ್ಕೆ ಬಿಟ್ಬಿಟ್ಟು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 3.5 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಮತ್ತು 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಖಾರದ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕ್ತಾಯಿರೋದು. ನೀವು ಕಲ್ಲರು ಜಾಸ್ತಿ ಬೇಕು ಅಂದರೆ ಇನ್ನೂ 2 ಎಕ್ಸ್ಟ್ರಾ ಹಾಕೋಬೋದು. ನಾನಿಲ್ಲಿ 3 ಅಷ್ಟೇ ತೊಗೊಂಡಿರೋದು. ಕಲ್ಲರ್ ಬೇಡ ಅನ್ನೋರಾದರೆ ಬಾಡಿಗೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು. ಈಗ ಒಂದು 10 ಖಾರದ ಮೆಣಸಿನ್ಕಾಯಿ ತೊಗೊಂಡಿರೋದು ನಾನು. ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬಾಡಿಗೆ ಮೆಣಸಿನ್ಕಾಯಿನ ನಾನು 2 ಪೀಸ್ ಮಾಡಾಕ್ತಾಯಿದ್ದೀನಿ. ಯಾಕಂದರೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗೋಲ್ಲ, ಉದ್ದುದ್ದ ಹಂಗೆ ಹಾಕಿದ್ರೆ ಅನ್ನೋಕ್ಕೋಸ್ಕರ ಸ್ವಲ್ಪ ಪೀಸ್ ಮಾಡಾಕ್ಕೊತಾ ಇದ್ದೀನಿ. ಈ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಗೋಲ್ಡ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆನ ಫಸ್ಟೇ ಹಾಕಿದ್ರೆ ಆ ಎಣ್ಣೆಯಲ್ಲೇ ಸಿಡಿತಾ ಇರುತ್ತೆ. ಈಗ ಸ್ವಲ್ಪ ಫ್ರೈ ಆದಮೇಲೆ ಹಾಕಿದ್ರೆ ಎಣ್ಣೆ ಎಲ್ಲ ಮಸಾಲೆಗೆ ಹೊಂದ್ಕೊಂಡಿರುತ್ತಲ್ಲ, ಹಂಗಾಗಿ ಗಸಗಸೆ ನೀಟಾಗಿ ಫ್ರೈ ಆಗುತ್ತೆ. ನಾನು 1 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಈಗ ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಣ್ಣ ಸೈಜಿಂದು 1.5 ಟೊಮೊಟೊ ಹಾಕಿದ್ದೀನಿ. ಅರ್ಧ ಟೊಮೊಟೊ ನಾನು ಚಿಕನ್ ಬೇಯೋದಕ್ಕೆ ಹಾಕಿದ್ದೀನಿ.
ಹುಳಿ ಜಾಸ್ತಿ ಬೇಡ ಅನ್ನೋರು ಒಂದೇ ಒಂದು ಟೊಮೊಟೊ ಹಾಕೊಬೋದು. ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಇಷ್ಟಪಡೋ ಅಂಥವ್ರು ಮೀಡಿಯಮ್ ಸೈಜು ಸ್ವಲ್ಪ ಸಣ್ಣ ಸೈಜಿನಲ್ಲೇ 2 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಹುಳಿ ಅಂಶ ಬೇಡ ಅನ್ನೋರು ಬೇಕಾದ್ರೆ ನೀವು ಹೈಬ್ರಿಡ್ ಟೊಮೊಟೊ ಹಾಕ್ಕೊಬೋದು. ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಮತ್ತು ನಾನಿಲ್ಲಿ 1 ಹಿಡಿ ಆಗೋಷ್ಟು 1 ಮುಷ್ಟಿ ಆಗೋಷ್ಟು ನಾನು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿನೂ ಅಷ್ಟೇ ಜಾಸ್ತಿ ತೊಗೊಂಡಿತ್ತು ಸಾಂಬಾರು ಚೆನ್ನಾಗಾಗಲ್ಲ. ನಾನಿಲ್ಲಿ ಮಸಾಲೆ ಪದಾರ್ಥಗೆಲ್ಲ ಹೊಂದ್ಕೊಳ್ಳೋ ಅಷ್ಟೇ ಕಾಯಿ ತುರಿ ತೊಗೊಂಡಿರೋದು. ಯಾವುದೇ ಸಾಂಬಾರಿಗೂ ಅಷ್ಟೇ ಜಾಸ್ತಿ ಕಾಯಿ ತುರಿ ಹಾಕಿದಷ್ಟು ಸಾಂಬಾರು ಟೇಸ್ಟೇ ಚೆನ್ನಾಗಿರಲ್ಲ. ಈಗ ಒಂದು 3 ನಿಮಿಷ ಚೆನ್ನಾಗಿ ಅದರಲ್ಲಿ ಹುರ್ಕೊಂಡ್ಮೇಲೆ ಕಮ್ಮಿ ಉರಿ ಇಟ್ಕೊಂಡು ಕಾಯಿ ತುರಿ ಹಾಕ್ತಿದ್ದಂಗೆ ಕಮ್ಮಿ ಉರಿ ಇಟ್ಕೊಬೇಕು. 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಾಕಿದ್ದೀನಿ. ಮತ್ತು 3 ಸ್ಪೂನು ಅಥವಾ 3.5 ಸ್ಪೂನ್ ಧನಿಯಾ ಪುಡಿ ಹಾಕ್ಬೋದು. ಧನಿಯಾ ಪುಡಿನೂ ಅಷ್ಟೇ ಹೆವಿ ಧನಿಯಾ ಪುಡಿ ಜಾಸ್ತಿ ಆದ್ರೂ ಅದೇ ಸ್ಮೆಲ್ ಹೊಡಿತಾ ಇರುತ್ತೆ. ಈ 3 ರಿಂದ 3.5 ಸ್ಪೂನ್ ನಾನು ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆರೋದಕ್ಕೆ ಬಿಡೋಣ. ಈಗ ಮಸಾಲೆ ತಣ್ಣಗಾಗಿದೆ ಎಲ್ಲ ಹಾಕ್ಕೊಂಡು ಬಾಣಲೆನೂ ಕೂಡ ಎಲ್ಲ ತೊಳೆದು ಅದೇ ನೀರನ್ನ ಅದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ. ಮಸಾಲೆನ ಚೆನ್ನಾಗಿ ನೈಸಾಗಿ ರುಬ್ಬಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ಮೊಟ್ಟೆ ಕೋಳಿ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ. ಫಾರಂ ಕೋಳಿನಲ್ಲಿ ಮೊಟ್ಟೆ ಕೋಳಿ ಸಾರು ಈ ರೀತಿ ಮಾಡೋದ್ರಿಂದ ನಾಟಿ ಕೋಳಿ ಥರನೇ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಖಾರ ರುಬ್ಬಿದಾಗಿದೆ, ಸ್ವಲ್ಪ ನೀರು ಕೂಡ ಇಂಬ್ರಿದೆ. ನಾನು ಹಾಕಿರೋ ಅಂಥ ಪುದೀನ ಕೊತ್ತಂಬರಿ ಸೊಪ್ಪು ನೋಡಿ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡಿದೆ. ಸೇಮು ಈ ಮೆಂತ್ಯ ಸೊಪ್ಪಿಂದು ಇದು ಬರುತ್ತಲ್ಲ ಕಸ್ತೂರಿ ಮೆಂತ್ಯ, ಆ ಸೊಪ್ಪಿನ ಥರನೇ ಇದೆ ಅದು. ನೀವು ಆ ಪುಡಿ ಕೂಡ ಹಾಕೊಬೋದು, ಆ ಸೊಪ್ಪನ್ನ ಪುಡಿ ಮಾಡಿ ಕಸ್ತೂರಿ ಮೆಂತ್ಯನ ಹಾಕೊಬೋದು. ಬಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನನೇ ಹಾಕಿದ್ದೀನಿ. ಈಗ ಮಸಾಲೆನೆಲ್ಲ ಅದರೊಳಗಡೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇದು ಜಾರೆಲ್ಲ ಮಿಕ್ಸಿ ಜಾರ್ನೆಲ್ಲ ತೊಳೆದು ಹಾಕೊಬೋದು. ಹಾಕಿದ್ಮೇಲೆ ಉಪ್ಪು ಖಾರ ಎಲ್ಲ ನೀವು ಹೀಗೆ ನೋಡಿ ಉಪ್ಪು ಕಮ್ಮಿ ಆದರೂ ಕೂಡ ಹಾಕೊಬೋದು. ಖಾರ ಕಮ್ಮಿ ಇದ್ದರೆ ನಿಮ್ಗೆ ಏನಾದರೂ ಖಾರದ ಪುಡಿ ಕೂಡ ಹಾಕೊಬೋದು. ಈಗ ಒಂದು 3 ವಿಸಿಲ್ ಕೂಗ್ಸೋಣ. ಇದಕ್ಕೆ ನಾನು ಎತ್ತಿಟ್ಕೊಂಡಿದ್ದ ಮೊಟ್ಟೆ ಮತ್ತು ಈರಿ ಈಗ ಮೇಲೆ ಹಂಗೆ ಹಾಕ್ತಾಯಿದ್ದೀನಿ ಮುಳುಗೋ ಥರ. ಸ್ವಲ್ಪ ಹಂಪಬೇಕಷ್ಟೇ ಬಿಟ್ಟರೆ ತಿರುಗಿಸ್ಬಾರ್ದು, ಯಾಕಂದರೆ ಮೊಟ್ಟೆ ಹೊಡೆದೋಗ್ಬಿಟ್ರೆ ಫುಲ್ ಸಾಂಬಾರಿಗೆಲ್ಲ ಕದ್ಲುಕೊಂಡ್ಬಿಡುತ್ತೆ. ಈಗ ಕುಕ್ಕರ್ ಕ್ಯಾಪ್ ಹಾಕಿ ಒಂದು 3 ವಿಸಿಲ್ ಹಾಕಿಸಿದ್ರೆ ಸಾಕು, ಚಿಕನ್ ಬೆಂದಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ನಾವು ಹಂಗೆ ಒಂದು 10 ನಿಮಿಷ ಬೇಯಿಸಿದ್ವಲ್ಲ, ಹಂಗಾಗಿ 3 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ನೀವು ತುಂಬ ಬೆಂದಿರೋ ಕೋಳಿ ಆದರೆ ಒಂದು 4 ರಿಂದ 5 ವಿಸಿಲ್ ಹಾಕಿಸ್ಕೊಬೋದು. ನೋಡಿ ವಿಸಿಲ್ ಹಾಕಿಸ್ಕೊಳ್ರೆ, ಯಾಕಂದರೆ ತೀರಾ ಬೆಂದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಒಂದು ಹದವಾಗಿ ಬೆಂದಿದ್ರೆ ಸಾಕು. ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ನಾವು ಎಷ್ಟು ಬೇಕೋ ಸ್ವಲ್ಪ ಎಣ್ಣೆ, ಈರುಳ್ಳಿ ಫ್ರೈ ಆಗೋದಕ್ಕೆ ಅಷ್ಟೇ ಹಾಕಿದ್ದು. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ. ಈಗ ಚಿಕನ್ ಬೆಂದಿದೆಯೋ ಇಲ್ವ ಅಂತ ನೋಡೋಣ. ನಾನೀಗ ಕುಕ್ಕರ್ ಮುಚ್ಚಳ ತೆಗೆದ್ಮೇಲೂ ಸ್ಟವ್ ಆನ್ ಮಾಡಿ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಹದದಲ್ಲಿದೆ. ಈಗ ಸ್ಟವ್ ಆನ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಇಲ್ಲ ಬೆಂದಿಲ್ಲ ಅಂದರೆ ನೀವು ಇನ್ನೊಂದು ವಿಸಿಲ್ ಹಾಕಿಸ್ಕೊಬೋದು. ಈಗ ನೋಡಿ ಬೆಂದಿದೆ ಹದವಾಗಿ, ಹಾಗೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಬೆಂದಮೇಲೆ ನಾನು ಈಗ ತೋರಿಸ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ. ಇದು ಚಪಾತಿಗೆ, ಪರೋಟಾಗೆ, ರೈಸ್ಗೆ, ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.